ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 289ನೇ ಶ್ಲೋಕ. ಚಿದಾತ್ಮನಿ ಸದಾನಂದೇ ದೇಹಾರೂಢಾಮಹಂ ಧಿಯಂ ನಿವೇಶ್ಯ ಲಿಂಗಮುತ್ಸೃಜ್ಯ ಕೇವಲೋ ಭವ ಸರ್ವದಾ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಬಹುಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಚಿದಾತ್ಮನಿ ಸದಾನಂದೇ ದೇಹಾರೂಢಾಂ ಅಹಂ ಧಿಯಂ. ದೇಹಾರೂಢಾಂ, ದೇಹ ಅಂದರೆ ನಮ್ಮ ಶರೀರದೊಳಗೆ ಆರೂಢಾಂ, ಆರೋಹಣ ಮಾಡಿರ್ತಕ್ಕಂಥದ್ದು ಅಂದರೆ ನೆಲೆಸಿರತಕ್ಕಂಥದ್ದು. ಈ ನಮ್ಮ ಶರೀರದೊಳಗೆ ಏನು ನೆಲೆಸ್ಯದ ಅಂತಂದರೆ ಅಹಂ ಧಿಯ, ಇಲ್ಲಿ ನಾನು ಅನ್ನುವಂಥ ಒಂದು ಬುದ್ಧಿ. ಈ ಶರೀರದೊಳಗೆ ನಾನು ಅನ್ನುವಂಥ ಬುದ್ಧಿ ಇದು ಪ್ರತಿಯೊಬ್ಬ ಮಾನವರಿಗೂ ಆವರಿಸಿಬಿಟ್ಟದು. ಪ್ರತಿಯೊಂದು ಜೀವರಾಶಿಗಳು ಈ ದೇಹದಲ್ಲಿ ಅಹಂ ಬುದ್ಧಿ ಉಳ್ಳವರಾಗಿದ್ದಾರೆ. ಎಲ್ಲರೂ ಈ ದೇಹದಲ್ಲಿ ನಾನು ಅಂತ ಇದ್ದಾರೆ. ಅದಕ್ಕೆ ಅಜ್ಞಾನಿಯಲ್ಲವೇ ಜೀವನೇ, ನೀನು ಸುಜ್ಞಾನೆಂದು ನುಡಿವರೇ ಅಂತ ಹೇಳಿದರು. ಈ ಶರೀರವನ್ನು ಯಾರು ತಾನು ಅಂತ ತಿಳ್ಕೊಳ್ತಾರ ಅವರಿಗೆ ಮಹಾತ್ಮರು ಅಜ್ಞಾನಿಗಳು ಅಂತ ಕರ್ಕೊಂಡು ಬಂದರು. ಅಜ್ಞಾನ ಅಂತಂದ್ರೇನು? ತನ್ನ ನಿಜವನ್ನು ಪರೀಕ್ಷಿಸದೆ, ಹೇಯವೆನ್ನದೆ, ವಿಕೃತಿಯುಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವದನ್ನು ಕಂಡು ನನ್ನಿ ಎಂಬ ಬಗೆ ಬಿಡದರಲ್ಲಿ ಅಜ್ಞಾನ ಅಂತ ಅಜ್ಞಾನಕ್ಕೆ ಲಕ್ಷಣ ಮಾಡಿದರು. ತನ್ನ ನಿಜ ಯಾವುದು ಅನ್ನೋದನ್ನು ವಿಚಾರ ಮಾಡಿ ತಿಳ್ಕೊಳ್ಳಾರ್ದಂಗೆ ಹೇಯವೆನ್ನದೆ, ಈ ಶರೀರ ಅಶುಚಿ ದುಃಖರೂಪ ಅದ, ಆದರೂ ಇದರೊಳಗೆ ಹೇಯ ಬುದ್ಧಿಯನ್ನು ಮಾಡಿಕೊಳ್ಳದೆ, ಅಂದರೆ ಇದೇ ಬಹಳ ಸುಂದರ, ಇದು ಶುಚಿ ಅಂತ ತಿಳ್ಕೊಂಡಿದ್ದಾನೆ. ವಿಕೃತಿಯುಳ್ಳ ತನುವೇ ತಾನೆಂದು ಷಡ್ಭಾವಿಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಶರೀರವನ್ನೇ ತಾನು ಅಂತ ಭಾವಿಸಿಕೊಂಡು ಭಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನಿ ಎಂಬ ಬಗೆ, ಅಂದರೆ ತನಗಿಂತಲೂ ಭಿನ್ನವಾಗಿರ್ತಕ್ಕಂಥ ಈ ಪ್ರಪಂಚವನ್ನು ಇದು ಸತ್ಯ ಅನ್ನುವಂಥ ಏನು ಭಾವನೆ ಮಾಡಿದಾನಲ್ಲ, ಇದಕ್ಕನ ಅಜ್ಞಾನ ಅಂತ ಕರ್ಕೊಂಡು ಬಂದರು. ಅಂದರೆ ನಮಗೆ ಈ ಶರೀರದಲ್ಲಿ ನಾನು ಅನ್ನುವಂಥ ಬುದ್ಧಿ ನಮಗೆ ಅಜ್ಞಾನದಿಂದ ಬಂದುಬಿಟ್ಟದು. ನಾವು ಈ ಶರೀರದ ಮೇಲೆ ಅತ್ಯಂತ ಮೋಹಿತರಾಗಿಬಿಟ್ಟಿದ್ದೀವಿ. ಅದಕ್ಕಂದ್ರೆ ದೇಹಾರೂಢಾಂ ಅಹಂ ಧಿಯಂ, ಈ ದೇಹದಲ್ಲಿ ನೆಲೆಗೊಂಡಿರ್ತಕ್ಕಂಥ ನಾನು ಅನ್ನುವಂಥ ಈ ಬುದ್ಧಿ ಅನ್ನುವಂಥದ್ದನ್ನು ಸದಾನಂದೇ ಚಿದಾತ್ಮನಿ, ಇಲ್ಲಿ ಸತ್ ಮತ್ತು ಆನಂದ ಚಿತ್, ಸತ್ ಚಿತ್ ಆನಂದ ಆತ್ಮನಿ ಅಂತ. ಯಾವುದು ತ್ರಿಕಾಲದಲ್ಲಿ ಅಬಾಧಿತವಾಗಿದೆಯೋ ಅಂದರೆ ಬಾಧಾ ಹೊಂದದೆ ಯಾವಾಗಲೂ ಇರತಕ್ಕಂಥದ್ದು, ಅಂದರೆ ನಿತ್ಯ ಆನಂದ ರೂಪವಾಗಿರುವಂಥದ್ದು, ನಿತ್ಯ ಆನಂದ ಸ್ವರೂಪವಾಗಿರುವಂಥ ಚೈತನ್ಯಾತ್ಮನಲ್ಲಿ, ಚಿದಾತ್ಮನಿ ಅಂತಂದರೆ ಏನು? ಚೈತನ್ಯಾತ್ಮನಲ್ಲಿ ನಿವೇಶ್ಯ ಅಂದರೆ ಅಲ್ಲಿ ನೆಲೆಗೊಳಿಸಿ, ಲಿಂಗಂ ಉತ್ಸೃಜ್ಯ ಈ ಸೂಕ್ಷ್ಮ ಶರೀರವನ್ನು ಬಿಟ್ಟು ಸರ್ವದಾ ಕೇವಲ ಭವ, ಅಂದರೆ ನೀನು ಯಾವಾಗಲೂ ಕೇವಲ ಭವ ಅಂದ್ರೇನು? ಇದಕ್ಕೆ ಅಸಂಗನಾಗಿರು. ಅಂದರೆ ನಾವು ಯಾವ ರೀತಿ ದೇಹದೊಳಗೆ ಯಾವಾಗಲೂ ನಾನು ಅನ್ನುವಂಥ ಬುದ್ಧಿಯನ್ನು ನಾವು ಇಟ್ಕೊಂಡೇವಲ್ಲ, ಆ ಬುದ್ಧಿ ಅನ್ನುವಂಥದ್ದನ್ನು ನಾವು ತೆಗೆದುಹಾಕಿ ಎಲ್ಲಿಡಬೇಕು? ಆ ನಿತ್ಯ ಆನಂದ ಸ್ವರೂಪವಾಗಿರ್ತಕ್ಕಂಥ ಚೈತನ್ಯ ರೂಪ ಆತ್ಮನಲ್ಲಿ
ಅದನ್ನು ನೆಲೆಗೊಳಿಸ್ಬೇಕಂತಾರೆ. ಈ ದೇಹದೊಳಗೆ ನಾನನ್ನುವಂಥ ಬುದ್ಧಿ, ಯಾಕಂದರೆ ಬಹುಜನ್ಮ ದೃಢಾಭ್ಯಾಸಾತ್ ದೇಹಾದಿಸು ಅಹಂ ದೀಹಿ ಅಂತ ಹೇಳ್ತಾರೆ. ಬಹುಜನ್ಮಗಳ ಒಂದು ಅಭ್ಯಾಸ, ಸಂಸ್ಕಾರ, ವಾಸನಾ ಮೂಲಕವಾಗಿ ಪ್ರತಿಯೊಬ್ಬರಿಗೂ ದೇಹದಲ್ಲಿ ಅಹಂ ಬುದ್ಧಿ ಅನ್ನುವಂಥದ್ದು ಉಂಟಾಗ್ತದೆ. ಅದಕ್ಕೆ ಅಂಥ ಒಂದು ಬುದ್ಧಿ ಅನ್ನುವಂಥದ್ದನ್ನು ನಾವು ತೆಗೆದು ಎಲ್ಲಿ ಹಾಕಬೇಕು? ಅದನ್ನು ನಿತ್ಯ ಆನಂದ ಸ್ವರೂಪವಾಗಿರ್ತಕ್ಕಂಥ ಚೈತನ್ಯಾತ್ಮನಲ್ಲಿ ಆ ನಾನು ಅನ್ನುವಂಥ ಬುದ್ಧಿಯನ್ನು ನೆಲೆಗೊಳಿಸಬೇಕು. ಅಲ್ಲಿಡಬೇಕಂತ. ನಾವು ಹೆಂಗೆ ದೇಹದಲ್ಲಿ ಇಟ್ಟೇವಲ್ಲ, ಆ ಬುದ್ಧಿಯನ್ನು ತೆಗೆದು ಆ ಚೈತನ್ಯ ಘನಸ್ವರೂಪನಾಗಿರ್ತಕ್ಕಂಥ ಪ್ರತ್ಯೇಕಾತ್ಮನಲ್ಲಿ, ಪರಮಾತ್ಮನಲ್ಲಿ ಆ ಅಹಂ, ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ, ನಾನು ಪ್ರತ್ಯೇಕಾತ್ಮನಿದ್ದೇನೆ, ನಾನು ಅಸಂಗನಿದ್ದೇನೆ ಅಂತ ಈ ಪ್ರಕಾರವಾಗಿ ಆ ನಮ್ಮ ಅಹಂ ಅನ್ನುವಂಥ ಬುದ್ಧಿಯನ್ನು ದೇಹದಲ್ಲಿಂದ ತೆಗೆದುಹಾಕಿ, ನಾವು ದೇಹದಲ್ಲಿಟ್ಟಿದ್ದೇ ಅದೇ ಬಂಧನ, ಅದೇ ನಮಗೆ ದುಃಖ ಆಗ್ಯದ. ಆ ಅಹಂ ಬುದ್ಧಿಯನ್ನು ನಾವು ಎಲ್ಲಿಡಬೇಕು? ನಾನು ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆತ್ಮನೇ ಇದ್ದೇನೆ ಅಂಥೇಳಿ ಅಲ್ಲಿ ನೆಲೆಗೊಳಿಸಿದ್ದಾದರೆ ಈ ಸೂಕ್ಷ್ಮ ಶರೀರ ಅನ್ನುವಂಥದ್ದು ನೋಡಿ, ನಾವು ಸ್ಥೂಲ ಶರೀರದಲ್ಲಿ ತಾದಾತ್ಮ್ಯವುಳ್ಳವರಾಗಿದ್ದೀವಿ, ಸೂಕ್ಷ್ಮ ಶರೀರದಲ್ಲಿಯೂ ಕೂಡ ನಾನು ನಾನು ಅಂತ ಇದ್ದೀವಿ. ಆ ತಾದಾತ್ಮ ಭಾವನೆ ಹೋಗಬೇಕು. ಯಾಕಂದರೆ ನಾವು ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥ ಈ ಶರೀರತ್ರಯಗಳಿಗೆ ನಾವು ಸಾಕ್ಷಿ ಅದೀವಿ. ಆ ಮೂರು ಶರೀರಗಳು ನಮಗೆ ದೃಶ್ಯಗಳದಾವೆ. ಸ್ಥೂಲ ಶರೀರನೂ ಅರಿಸಿಕೊಳ್ತದೆ, ಸೂಕ್ಷ್ಮ ಶರೀರನೂ ಅರಿಸಿಕೊಳ್ತದೆ. ಅದಕ್ಕೆ ಸೂಕ್ಷ್ಮ ಶರೀರದ ಮೇಲೆ ನಾವು ಅಭಿಮಾನವುಳ್ಳವರಾಗಿದ್ದೇವಲ್ಲ, ಅದ ನಾನಂತ ತಿಳ್ಕೊಂಡೇವಲ್ಲ, ಅದಕ್ಕೆ ಆ ಸೂಕ್ಷ್ಮ ಶರೀರವನ್ನು ಕೂಡ ನಾವು ಬಿಡಬೇಕು ಅಂತ. ಬಿಡುವುದಂತಂದ್ರೆ ಏನು? ಅವರಲ್ಲಿರ್ತಕ್ಕಂಥ ತಾದಾತ್ಮತನ ಹೋಗಬೇಕು. ಸೂಕ್ಷ್ಮ ಶರೀರ ನಾನಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಬಿಡೋದು ಅಂತಂದ್ರೆ ಏನು? ಸೂಕ್ಷ್ಮ ಶರೀರಕ್ಕೆ ನಾನು ಸಾಕ್ಷಿ ಇದ್ದೀನಿ, ಅದು ನನಗೆ ದೃಶ್ಯದ, ಅದು ಜಡ ಅದ, ಅದು ಅನಾತ್ಮದ ಅಂತ ಹಿಂಗೆ ನಾವು ತಿಳ್ಕೊಂಡಿದ್ದಾದರೆ ನಾವು ಸೂಕ್ಷ್ಮ ಶರೀರವನ್ನು ಬಿಟ್ಟಂತೆ ಅಂತ. ಈ ಸ್ಥೂಲ ಶರೀರ ನಾನಲ್ಲ ಅಂತ ನಾವು ಹೆಂಗೆ ತಿಳ್ಕೊಳ್ತೀವಿ? ಈ ಸ್ಥೂಲ ಶರೀರ ಇದು ಹೆಂಗೆ ಜಡ ದೃಶ್ಯವಾಗಿ ನಮಗೆ ಪ್ರತ್ಯಕ್ಷ ಅನುಭವ ಅದ. ಇದನ್ನು ನಾವು ಶರೀರವನ್ನು ಸಾಕ್ಷಿಯಾಗಿ ನೋಡ್ತೀವಿ, ಹಂಗೆ ಸೂಕ್ಷ್ಮ ಶರೀರವನ್ನು ಕೂಡ ನಾವು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಈ ಸೂಕ್ಷ್ಮ ಶರೀರವನ್ನು ಬಿಟ್ಟು ನಾವು ಯಾವಾಗಲೂ ಅಸಂಗೋಯಂ ಪುರುಷಃ, ಇಲ್ಲಿ ಈ ಶರೀರದಲ್ಲಿರ್ತಕ್ಕಂಥ ಪುರುಷನು ಅಸಂಗನೇ ಇದ್ದಾನೆ. ಅಂದರೆ ಅವನಿಗೆ ಸೂಕ್ಷ್ಮ ಶರೀರದ ಸಂಘವೂ ಇಲ್ಲ, ಕಾರಣ ಶರೀರದ ಸಂಘವೂ ಇಲ್ಲ, ಮತ್ತು ಸ್ಥೂಲ ಶರೀರ ಸಂಘವೂ ಇಲ್ಲ. ಈ ಮೂರೂ ಶರೀರಗಳಿಗೆ ಅವನು ಅಸಂಗನಾಗಿರ್ತಕ್ಕಂಥವನು ಆತ್ಮ, ಅವನೇ ಪುರುಷ, ಅವನೇ ಪರಮಾತ್ಮ, ಅವನೇ ಪರಬ್ರಹ್ಮ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸಾಧಕನನ್ನು ಕುರಿತು ಆಚಾರ್ಯ ನಮಗೆ ಏನು ಉಪದೇಶ ಮಾಡಿದರು ಅಂತಂದರೆ, ಈ ದೇಹದಲ್ಲಿ ಯಾವ ರೀತಿಯಾಗಿ ನಾನು ಅನ್ನುವಂಥ ಬುದ್ಧಿ ನೆಲೆಗೊಂಡೈತಲ್ಲ, ಆ ಬುದ್ಧಿ ಅನ್ನುವಂಥದ್ದನ್ನು ತೆಗೆದುಹಾಕಿ ಆ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ನಿತ್ಯ ಸುಖಸ್ವರೂಪನಾಗಿರುವಂಥ ಆತ್ಮನಲ್ಲಿಯೇ ಆ ಬುದ್ಧಿಯನ್ನು, ಅಹಂ ಬುದ್ಧಿ ಅನ್ನುವಂಥದ್ದನ್ನು ಆತ್ಮನಲ್ಲಿ ನೆಲೆಗೊಳಿಸಿ ಈ ಸೂಕ್ಷ್ಮ ಶರೀರವನ್ನು ಬಿಟ್ಟು ನೀನು ಅಸಂಗನಾಗಿರು ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಆಚಾರ್ಯ ಹೇಳಿಕೊಂಡು ಬಂದರು. ಇನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಯತ್ರೈಷ ಜಗದಾಭಾಸೋ ದರ್ಪಣಾಂತಃ ಪುರಂ ಯಥಾ ತದ್ಬ್ರಹ್ಮಾಮಿತಿ ಜ್ಞಾತ್ವಾ ಕೃತಕೃತ್ಯೋ ಭವಿಷ್ಯತಿ. ನೋಡಿ, ಇಲ್ಲಿ ನಾವು ಕೃತಕೃತ್ಯರಾಗಬೇಕಾಗ್ಯದ, ನಾವು ಧನ್ಯರಾಗಬೇಕಾಗ್ಯದ. ಆ ಕೃತಕೃತ್ಯತಾ ಭಾವ ನಮಗೆ ಹೇಗೆ ಬರ್ತದೆ ಅಂತಂದರೆ, ಅದಕ್ಕಂತಾರವರು ದರ್ಪಣ ಅಂತಹ. ದರ್ಪಣ ಅಂದರೆ ಕನ್ನಡಿ. ನಾವು ಕನ್ನಡಿಯೊಳಗೆ ನಮ್ಮ ಮುಖವನ್ನು ನೋಡ್ಕೊಳ್ತೀವಿ. ಕನ್ನಡಿಯೊಳಗೆ ಇಡೀ ಒಂದು ನಗರವೇ ನಮಗೆ ಕಾಣಿಸ್ತದೆ. ಕನ್ನಡಿ ಹಿಡಿದು ಬಿಟ್ಟರೆ ಆ ನಗರವನ್ನೇ ನಾವು ಕನ್ನಡಿಯೊಳಗೆ ಕಾಣ್ತಾ ಇದ್ದೀವಿ. ಅದಕ್ಕೆ ದರ್ಪಣ ಅಂತಹ ಪುರಂ ಯಥಾ, ಕನ್ನಡಿಯಲ್ಲಿ ತೋರುವಂಥ ಪಟ್ಟಣ ಅನ್ನುವಂಥದ್ದು ಯಥಾ ಯತ್ರ ಏಷ ಜಗದಾಭಾಸಃ, ಅಂದರೆ ಯಾವ ರೀತಿಯಾಗಿ ಆ ಕನ್ನಡಿಯೊಳಗೆ
ಪಟ್ಟಣ ಅನ್ನುವಂಥದ್ದು ಹೇಗೆ ಕಾಣಿಸ್ತದೋ ಹಾಗೆ ಯತ್ರ ಏಷ ಜಗದಾಭಾಸ, ಯಾವುದರಲ್ಲಿ ಈ ಜಗತ್ತಿನ ಆಭಾಸ ಅನ್ನುವಂಥದ್ದು ಆಗಿದೆಯೋ ತದ್ ಬ್ರಹ್ಮ, ಆ ಬ್ರಹ್ಮವೇ ಅಹಮಿತಿ ನಾನು ಅಂಥೇಳಿ ಜ್ಞಾತ್ವಾ ಕೃತಕೃತ್ಯ ಭವಿಷ್ಯಸಿ. ಅಂದರೆ ಆ ಬ್ರಹ್ಮವೇ ನಾನು ಅಂತ ನೀ ತಿಳ್ಕೊಂಡು ಕೃತಕೃತ್ಯನಾಗುವಿ ಅಂತ ಹೇಳ್ತಾರೆ. ನಾವು ಕೃತಕೃತ್ಯರಾಗಬೇಕು ಅಂತಂದರೆ ಯಾವುದರಲ್ಲಿ ಅಂತಂದರೆ ಬ್ರಹ್ಮದಲ್ಲಿ ಅಂತ. ಈ ಬ್ರಹ್ಮದಲ್ಲಿ ಜಗತ್ತಿನ ಆಭಾಸ ಆಗ್ಯದ. ಆಭಾಸ ಆಗ್ಯಂದ್ರೆ ತೋರಿಕೆ ಅಂತ. ಕನ್ನಡಿಯೊಳಗೆ ತೋರ್ತಕ್ಕಂಥ ನಗರ ಅದು ಕೇವಲ ತೋರಿಕೆ ಮಾತ್ರ. ನಿಜವಾಗಿ ಕನ್ನಡಿಯಲ್ಲಿ ನಗರ ಅದೇನೋ ಅಂತಂದರೆ ಇಲ್ಲ. ಆ ಕನ್ನಡಿಯೊಳಗೆ ನಗರ ಪ್ರತಿಬಿಂಬಿಸ್ಯದ. ಆ ಕನ್ನಡಿಯಲ್ಲಿ ನಿಜವಾಗಿ ನಗರ ಅನ್ನುವಂಥದ್ದಿಲ್ಲ, ಆದರೂ ನಗರ ತೋರ್ಲಿಕ್ಕೆ ಹತ್ತದ. ಹಂಗೆ ಬ್ರಹ್ಮದಲ್ಲಿ ಈ ಜಗತ್ತನ್ನುವಂಥದ್ದು ತೋರ್ಲಿಕ್ಕೆ ಹತ್ತದ. ಇದಕ್ಕೆ ತೋರಿಕೆ ಮಾತ್ರ ಜಗತ್ತನ್ನುವಂಥದ್ದು. ಬ್ರಹ್ಮದಲ್ಲಿ ಜಗತ್ತಿನ ತೋರಿಕೆ ಅನ್ನುವಂಥದ್ದು ಮಾತ್ರ ಅದು. ಅಂಥ ಬ್ರಹ್ಮವೇ ನಾನು ಅಂದರೆ ಯಾವುದರಲ್ಲಿ ಈ ಜಗತ್ತಿನ ತೋರಿಕೆ ಅನ್ನುವಂಥದ್ದು ಉಂಟಾಗೈತೋ ಅಂಥ ಬ್ರಹ್ಮವೇ ನಾನು ಅಂಥೇಳಿ ನೀ ತಿಳ್ಕೊಂಡು ಕೃತಕೃತ್ಯನಾಗು ಅಂತ ಇಲ್ಲಿ ನಮಗೆ ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ಯಾವ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೇ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯತ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನೋಡಿ, ವಿಶ್ವ ಅಂತಂದರೆ ಈ ಜಗತ್ತನ್ನುವಂಥದ್ದು. ಇದು ಎಲ್ಲಿ ತೋರ್ಲಿಕ್ಕತ್ತದ ಅಂತಂದ್ರೆ ಕನ್ನಡಿಯೊಳಗೆ. ಕನ್ನಡಿಯೊಳಗೆ ಈ ಜಗತ್ತನ್ನುವಂಥದ್ದು ತೋರ್ತದೆ. ಹಾಗೆ ಅದನ್ನೇ ಕನ್ನಡದಲ್ಲಿ ಭಾಷಾಂತರ ಮಾಡಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಜಗವು ಕನ್ನಡಿಯೊಳಗೆ ತೋರುವ ನಗರದಂದದಿ ತನ್ನೊಳಿರ್ಪುದು, ಬಗೆಯ ಕನಸಿನ ತರದಿ ಮಾಯದಿ ಹೊರಗೆ ತೋರುವುದು, ಬಗೆದು ನೋಡಲು ಜ್ಞಾನ ಕಾಲದೊಳಗೆದು ತೋರ್ಪನು ತಾನೆಯೊಬ್ಬನೇ, ಜಗದ ಶ್ರೀ ಗುರು ದಕ್ಷಿಣಾಮೂರ್ತಿಂಗೆ ನಮಿಸುವೆನು. ಆಚಾರ್ಯರು ಬರೆದಿರ್ತಕ್ಕಂಥ ಆ ಶ್ಲೋಕವನ್ನೇ ಕನ್ನಡದಲ್ಲಿ ಮಹಾತ್ಮರು ಅನುವಾದ ಮಾಡಿ ಹೇಳ್ತಾ ಇದ್ದಾರೆ. ಈ ಜಗತ್ತನ್ನುವಂಥದ್ದು ಕನ್ನಡಿಯೊಳಗೆ ತೋರುವಂಥ ನಗರದಂತೆ ಅಂತ. ಕನ್ನಡಿಯೊಳಗೆ ಹೆಂಗೆ ಒಂದು ನಗರ ಅನ್ನುವಂಥದ್ದು ಹೆಂಗೆ ತೋರ್ಲಿಕ್ಕತ್ತದಲ್ಲ, ಹಂಗೆ ಈ ಜಗತ್ತನ್ನುವಂಥದ್ದು ತನ್ನಲ್ಲಿ ತೋರ್ತಾ ಇದೆ ಅಂತ. ಈ ಜಗತ್ತು ತನ್ನೊಳಗೆ, ತಾನು ಅಂದರೆ ಯಾರು? ಪ್ರತ್ಯೇಕಾತ್ಮ, ಪರಬ್ರಹ್ಮ. ಆ ಪರಬ್ರಹ್ಮ ಸ್ವರೂಪದಲ್ಲಿ ಈ ಜಗತ್ತನ್ನುವಂಥದ್ದು ತೋರ್ಲಿಕ್ಕತ್ತದೆ. ಹೆಂಗೆ ಅಂತಂದರೆ ಕನ್ನಡಿ ದೃಷ್ಟಾಂತ ಕೊಟ್ಟರು. ಕನ್ನಡಿಯೊಳಗೆ ನಗರ ಹೆಂಗೆ ತೋರ್ತದೋ ಹಾಗೆ ಈ ಜಗತ್ತನ್ನುವಂಥದ್ದು ತನ್ನೊಳಗೆ ತೋರ್ತಾ ಇದೆ. ಬಗೆಯ ಕನಸಿನ ತರದಿ ಮಾಯದಿ ಹೊರಗೆ ತೋರುವುದು. ಇದು ಯಾವ ರೀತಿಯಾಗಿ ಕನಸನ್ನುವಂಥದ್ದು. ಕನಸಿನಲ್ಲಿ ನಾವು ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಅದು ಕನಸು ಒಳಗೆ ಬೀಳ್ತದೆ ನಮಗೆ. ಒಳಗೆ ನಾವು ನಿದ್ರೆಗೆ ಹೋದಾಗ ಕನಸಿನ ಪ್ರಪಂಚ ಕಾಣ್ತದೆ. ಹಾಗೆ ಇದು ಮಾಯೆ ಮೂಲಕವಾಗಿ ಅಂದರೆ ಅಜ್ಞಾನ ಮೂಲಕವಾಗಿ ನಮಗೆ ಈ ಜಗತ್ತನ್ನುವಂಥದ್ದು ಆ ಕನಸಿನಂತೆ ಇದು ಹೊರಗೆ ತೋರ್ಲಿಕ್ಕತ್ತದ ಅಂತ ವಿಚಾರ ಮಾಡಿ ನೋಡಿದ್ದಾದ್ರೆ ಈ ಜ್ಞಾನ ಕಾಲದೊಳಗೆ ಇದು ತೋರ್ತದೇನೋ ಅಂತಂದರೆ ಇಲ್ಲ, ಆವಾಗ ತಾನೊಬ್ಬನೇ ಉಳಿತಾನ ಅಂತ. ಅಂಥ ದಕ್ಷಿಣಾಮೂರ್ತಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೆಂಗೆ ವಿಚಾರ ಮಾಡಿ ನೋಡಿದರೆ ಸ್ವಪ್ನ ಅನ್ನುವಂಥದ್ದು ಮಿಥ್ಯಾ ಅದೋ, ಹಾಗೆ ಈ ಜಗತ್ತನ್ನುವಂಥದ್ದೇನು ಅಂತ ನಾವು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಈ ಜಗತ್ತನ್ನುವಂಥದ್ದು ವಿಚಾರ ಮಾಡಿ ನೋಡಿದರೆ ಇದು ಇಲ್ಲವೇ ಇಲ್ಲ ಅಂತ. ತಾನೊಬ್ಬನೇ ಅದಾನ, ಈ ತಾನೇ ಈ ಜಗತ್ತಾಗ್ಯಾನ ಅಂತ. ತಾನೇ ಜಗತ್ತಾಗ್ಯಾನ, ತನ್ನ ಬಿಟ್ಟು ಈ ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ ಅಂಥೇಳಿ ಹಿಂಗೆ ಅಲ್ಲಿ ನಮಗೆ ಆಚಾರ್ಯರು ಉಪದೇಶ ಮಾಡಿಕೊಂಡು ಬಂದಿದ್ದಾರೆ.
ಯತ್ರೈಷ ಜಗದಾಭಾಸೋ ದರ್ಪಣಾಂತೋ ಪುರಂ ಯಥಾ. ದರ್ಪಣ ಅಂತಹ ಪುರಂ ಯಥಾ. ಕನ್ನಡಿಯಲ್ಲಿ ತೋರುವಂಥ ಪಟ್ಟಣದಂತೆ ಹೇಗೋ ಹಾಗೆ ಇಲ್ಲಿ ಏಷಃ ಜಗದಾಭಾಸಃ. ಯತ್ರ ಏಷಃ ಜಗದಾಭಾಸ. ಯತ್ರ ಅಂದರೆ ಯಾವುದರಲ್ಲಿ ಅಂದರೆ ಬ್ರಹ್ಮದಲ್ಲಿ ಅಂತ. ಬ್ರಹ್ಮದಲ್ಲಿ ಈ ಜಗತ್ತಿನ ಆಭಾಸ. ಆಭಾಸ ಅಂದರೆ ತೋರಿಕೆ ಅಂತ. ಈ ಜಗತ್ತಿನ ತೋರಿಕೆ ಎಲ್ಲಾಗೈತಿ? ಬ್ರಹ್ಮದಲ್ಲಿ ಆಗೈತೆ ಅಂತ. ಅಂಥ ಬ್ರಹ್ಮ ಅಹಂ ಇತಿ, ಆ ಬ್ರಹ್ಮವೇ ನಾನು ಅಂಥೇಳಿ ಹಿಂಗೆ ತಿಳ್ಕೊಂಡವನು ಮುಕ್ತನಾಗ್ತಾನೆ, ಕೃತಕೃತ್ಯನಾಗ್ತಾನೆ ಅಂತ. ಅದಕ್ಕೆ ಹೇ ಜೀವನೇ, ಅಂಥ ಬ್ರಹ್ಮವೇ ನಾನು ಅಂತ ತಿಳ್ಕೊಂಡು ನೀನು ಕೃತಕೃತ್ಯನಾಗು ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆ ಇದರ ಅಭಿಪ್ರಾಯ ಏನು ಅಂತಂದರೆ, ನಾವು ಈ ಜಗತ್ತನ್ನು ಸತ್ಯ ಅಂತ ಭಾವಿಸಿದ್ದೀವಿ. ಯಾಕಂದರೆ ಇದು ಬಹುಕಾಲದಿಂದ ಈ ಜಗತ್ತನ್ನು ನಾವು ನೋಡ್ಲಿಕ್ಕತ್ತಿದ್ದೀವಿ. ಇದು ಹಾಗೇ ಇದೆ. ಇಂಥ ಈ ಜಗತ್ತನ್ನು ನಾವು ಇದನ್ನು ಮಿಥ್ಯಾ ಅಂತ ಹೇಗೆ ಹೇಳೋದು? ತೋರ್ತದಲ್ಲ, ಪ್ರತ್ಯಕ್ಷ ಅನುಭವದಿಂದ ನಾವು ಜಗತ್ತನ್ನು ಕಾಣ್ತಾ ಇದ್ದೀವಿ. ಮತ್ತು ಇದನ್ನು ನಾವು ಹೆಂಗೆ ಮಿಥ್ಯಾ ಅನ್ನೋದು ಅಂತ ಸಂಶಯ ಬಂದರೆ ಅದಕ್ಕೆ ಸ್ವಪ್ನ ದೃಷ್ಟಾಂತ ಕೊಡ್ತಾರೆ. ವಿಷಮ ಸಂಸಾರವಿದನು ಕನಸೆಂದರಿ. ನಿಜಮುಸರು ಹೇಳಿದರು, ಈ ಸಂಸಾರ, ಈ ಜಗತ್ತನ್ನುವಂಥದ್ದು ಇದು ಕನಸಂತ ತಿಳ್ಕೊ ಅಂತ ಹೇಳಿದು. ಕನಸು ಬಿದ್ದದು ನಮಗೆ. ಕನಸಿನಲ್ಲಿ ಆ ಪ್ರಪಂಚ ನಮಗೆ ಸತ್ಯವೇ ಅನಿಸ್ಯದ. ಕ್ಷಣಭಂಗುರವಹ ಕನಸಿನ ಬಾಳು, ಗಣಿಸಲ್ ಶತವರ್ಷದ ಭ್ರಮೆ ಕೇಳು. ಒಂದು ಕ್ಷಣದೊಳಗೆ ಆ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು 100 ವರ್ಷ ನಾವು ಬದುಕದಂಗೆ ನಮಗೆ ಪ್ರತೀತಿ ಆಗ್ತದೆ. ನಾವು ಸ್ವಪ್ನದೊಳಗೆ 100 ವರ್ಷ ಬದುಕಿವೇನಪ್ಪ, ಏನೋ ಅಷ್ಟು ಜೀವನ ಮಾಡಕತ್ತೀವಿ ಅನ್ನುವಂಗೆ ನಮಗಲ್ಲಿ ಅನುಭವಕ್ಕೆ ಬರ್ತದೆ ಸ್ವಪ್ನದೊಳಗೆ. ಹಾಗೆ ಈ ಜಗತ್ತೂ ಕೂಡ ಇದು ಒಂದು ದೀರ್ಘ ಸ್ವಪ್ನ. ಎಚ್ಚರಾವಸ್ಥೆ ಅನ್ನುವಂಥದ್ದು ಏನದಲ್ಲ, ಇದು ಕೂಡ ಒಂದು ಸ್ವಪ್ನವೇ ಅಂತ ಹೇಳ್ತಾ ಇದ್ದಾರೆ. ಮೋಟು ಮರದಲ್ಲಿ ತೋರುವಂಥ ಕಳ್ಳನಂತೆ, ಹಗ್ಗದಲ್ಲಿ ತೋರುವಂಥ ಹಾವಿನಂತೆ, ಅಥವಾ ಕಪ್ಪೆ ಚಿಪ್ಪಿನಲ್ಲಿ ತೋರುವಂಥ ಬೆಳ್ಳಿಯಂತೆ, ಮೃಗಜಲದಲ್ಲಿ ತೋರುವಂಥ ನೀರಿನಂತೆ ಈ ಜಗತ್ತನ್ನುವಂಥದ್ದು ಇದು ಬ್ರಹ್ಮದಲ್ಲಿ ಭ್ರಮಾತ್ಮಕವಾಗಿ ನಮಗೆ ತೋರ್ತಾ ಇದೆ ಅಂತ. ಹಗ್ಗದಲ್ಲಿ ತೋರುವಂಥ ಹಾವು ಹೆಂಗೆ ಭ್ರಮಾತ್ಮಕವಾಗೈತೋ ಅಲ್ಲಿ ಯಥಾರ್ಥವಾಗಿಲ್ಲ ಅದು. ಹಂಗೆ ಬ್ರಹ್ಮದಲ್ಲಿ ಜಗತ್ತು ಕೂಡ ಇದು ಯಥಾರ್ಥವಾಗಿ ಐತೇನು ಅಂತಂದ್ರೆ ಇಲ್ಲ, ತೋರಿ ಅಡಗ್ತದ ಅಂತ. ಅದಕ್ಕೆ ಅಂಥ ಯಾವ ಒಂದು ಹೆಂಗೆ ಅಲ್ಲಿ ಹಗ್ಗದ ಅಧಿಷ್ಠಾನ ಆಧಾರ ಇಲ್ಲದೆ ಸರ್ಪ ತೋರಂಗಿಲ್ಲ, ಹಂಗದು ಬ್ರಹ್ಮದ ಅಧಿಷ್ಠಾನ ಇಲ್ಲದೆ ಅಥವಾ ಆಶ್ರಯ ಇಲ್ಲದೆ ಈ ಜಗತ್ತನ್ನುವಂಥದ್ದು ಅದೇನು ಅಂತಂದ್ರೆ ಇಲ್ಲವೇ ಇಲ್ಲ. ಅದಕ್ಕೆ ಕೆಲರಿದಂ ಪುಸಿಯೆಂದು, ಕೆಲರಿದಂ ದಿಟಮೆಂದು, ಕೆಲರಿದಂ ಮೊದಲೊಳಿಹುದು ಅರಿದೊಡೆ ಇಲ್ಲೆಂದು ಅನುಭವಸಾರದಲ್ಲಿ ಹೇಳ್ತಾರೆ. ಈ ಜಗತ್ತಿನ ವಿಚಾರವಾಗಿ ಕೆಲವರು ಸುಳ್ಳಂತ ಹೇಳ್ತಾರೆ, ಕೆಲವರು ಸತ್ಯ ಅಂತ ಹೇಳ್ತಾರೆ, ಕೆಲವರು ಅಜ್ಞಾನ ಕಾಲದಲ್ಲಿ ಸತ್ಯವಾಗಿ ತೋರ್ತದೆ, ಜ್ಞಾನಾನಂತರದಲ್ಲಿ ಅದು ನಾಶ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಅನುಮಾನ, ಯುಕ್ತಿ, ಪ್ರಮಾಣಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಅನೇಕ ಮತವಾದಿಗಳು. ಅದಕ್ಕೆ ಸತ್ಖ್ಯಾತಿ, ಅಸತ್ಖ್ಯಾತಿ, ಅನ್ಯಥಾಖ್ಯಾತಿ, ಅಖ್ಯಾತಿ, ಆತ್ಮಖ್ಯಾತಿ, ಅನಿರ್ವಚನ ಖ್ಯಾತಿ ಅಂತೇಳಿ ಇಲ್ಲಿ 6 ಜನ ಖ್ಯಾತಿಗಳು ಬರ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಸತ್ಯ, ಏನಂತ ನಾವು ಅನುಸಂಧಾನ ಮಾಡಬೇಕು ಅಂತ ಅಲ್ಲಿ ಶಿಷ್ಯ ಪ್ರಶ್ನೆ ಮಾಡಿದಾಗ, ಏಕಮೇವ ಅದ್ವಿತೀಯ ಆತ್ಮಳು ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವೈಶೇ. ಏಕಮೇವ ಅದ್ವಿತೀಯ ಅಂದರೆ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಆ ಪರಮಾತ್ಮನಲ್ಲಿ ತೋರ್ತಕ್ಕಂಥ ಈ ಜಗತ್ತನ್ನುವಂಥದ್ದೇನದ ಇದು ಕಾಲ್ಪನಿಕ ವೈಶೇ, ಇದು ಕಲ್ಪನಾ ಮಾತ್ರವಾಗಿ ಐತೆ ಹೊರತು ಇದು ಸತ್ಯವಾಗಿ ಇಲ್ಲ. ಯಾಕೆ ಇದನ್ನು ಸತ್ತನ್ನಾಕ ಬರಂಗಿಲ್ಲ. ಸತ್ತಂದ್ರೆ ಬ್ರಹ್ಮ ಒಂದು ಸತ್ಯ, ಜಗತ್ತೊಂದು ಸತ್ಯ ಅಂತ ಆಗ್ತದೆ. ಅಸತ್ತಂದರೆ ಮೊಲದು ಕೂಡು, ಗಗನ ಕುಸುಮ, ಬಂಜೆ ಮಗನಂತೆ ಕಾಣಬಾರ್ದಾಗಿತ್ತು, ಆದರೆ ಕಾಣ್ಲಿಕ್ಕತ್ತದೆ, ಅದನ್ನು ಅಸತ್ತನ್ನಾಕೂ ಬರಂಗಿಲ್ಲ. ಸದಸತ್ ಅವೆರಡೂ ವಿರುದ್ಧ ಪದಾರ್ಥಗಳದಾವು. ಅದನ್ನು ಎರಡೂ ಒಂದರಲ್ಲಿ ಹೇಳಕ್ಕೆ ಬರೋಂಗಿಲ್ಲ. ಸತ್ತು ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಸದಸತ್ ಅಂತ ಹೇಳಕ್ಕೂ ಬರೋಂಗಿಲ್ಲ. ಇನ್ನು ಸಾವಯವ ನಿರವಯವ, ನಿರವಯ, ಭಿನ್ನ ಅಭಿನ್ನ, ಭಿನ್ನಾಭಿನ್ನ
ಹಿಂಗೆ 9 ರೀತಿಯಿಂದ ನಿರ್ವಚನ ಮಾಡೋಕ್ಕೆ ಬರೋಂಗಿಲ್ಲ. ಆದರೆ ಇದಕ್ಕೆ ಅನಿರ್ವಚನೀಯ ಅಂತ ಕರೀತಾರೆ. ಈ ಜಗತ್ತು ಇದು ಅನಿರ್ವಚನೀಯವಾಗಿರ್ತಕ್ಕಂಥದ್ದು, ಹೀಗೆ ಅಂತ ಇದನ್ನು ನಾವು ನಿರ್ಣಯ ಮಾಡಿ ಹೇಳಕ್ಕೆ ಬರೋಂಗಿಲ್ಲ ಅಂಥೇಳಿ ಈ ಪ್ರಕಾರವಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಅಂತೂ ಎಲ್ಲಕ್ಕೂ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಬ್ರಹ್ಮ ಅದ. ಅಂಥ ಬ್ರಹ್ಮವೇ ನಾನು ಅಂತ ನಾವು ತಿಳ್ಕೊಂಡು ನಾವು ಕೃತಕೃತ್ಯರಾಗಬೇಕು. ನಮ್ಮ ಕೃತಕೃತ್ಯತೆ ಯಾವಾಗ ಬರ್ತದೆ ಅಂತಂದರೆ ಆ ಬ್ರಹ್ಮಸ್ವರೂಪನೇ ನಾನಿದ್ದೀನಿ ಅಂಥೇಳಿ ನಮ್ಮ ಬುದ್ಧಿಯನ್ನು ಆ ಬ್ರಹ್ಮಸ್ವರೂಪದಲ್ಲಿ ಲಯ ಮಾಡಿಬಿಟ್ಟೇವಿ ಅಂತಂದರೆ ಆವಾಗ ನಾವು ಕೃತಕೃತ್ಯರಾಗಿ ಬಿಡ್ತೇವೆ ಅಂತ ಹೇಳ್ತಾರೆ. ಅದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಮತ್ತೆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯತ್ಸತ್ಯಭೂತಂ ನಿಜರೂಪಮಾದ್ಯಂ ಚಿದದ್ವಯಾನಂದಮರೂಪಮಕ್ರಿಯಂ ತದೇತ್ಯಮಿಥ್ಯಾ ವಪುರುತ್ಸೃಜೇತ ಶೈಲೂಷವದ್ವೇಷಮುಪಾತ್ತಮಾತ್ಮನಃ. ನೋಡ್ರಿ, ಯತ್ ಸತ್ಯಭೂತಂ, ಯತ್ ಅಂದರೆ ಯಾವುದು, ಸತ್ಯಭೂತಂ ಯಾವುದು ಸತ್ಯವಾಗಿರ್ತಕ್ಕಂಥದ್ದು. ಸತ್ಯ ಅಂದರೆ ತ್ರಿಕಾಲದಲ್ಲಿಯೂ ನಾಶರಹಿತವಾಗಿರುವಂಥದ್ದು ಯಾವುದು, ಅದಕ್ಕೆ ಸತ್ಯ ಅಂತ ಕರೀತಾರೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಹೇಳಿದರು. ಅಂದರೆ ಸದ್ರೂಪವಾಗಿರ್ತಕ್ಕಂಥ ವಸ್ತುವಿಗೆ ಯಾವತ್ತೂ ಅಭಾವ ಅನ್ನುವಂಥದ್ದಿಲ್ಲ. ಸತಃ ಅಭಾವ ನ ವಿದ್ಯತೆ. ಸತ್ಯವಸ್ತುವಿಗೆ ಅಭಾವ ಐತಿ ಅನ್ನುವಂತಂದರೆ ಇಲ್ಲ. ಅಸತಃ ಭಾವ ನ ವಿದ್ಯತೆ. ಅಸದ್ವಸ್ತುವಿಗೆ ಎಂದೂ ಇರುವಿಕೆ ಎನ್ನುವಂಥದ್ದಿಲ್ಲ. ಅದಕ್ಕೆ ಇಲ್ಲಿ ಸತ್ಯಭೂತಂ ಯಾವುದು ಸತ್ಯವಾಗಿರ್ತಕ್ಕಂಥದ್ದು ಅದೋ ಆದ್ಯಂ ಯಾವುದು ಅತ್ಯಂತ ಪುರಾತನವೋ ಅಂದರೆ ಯಾವಾಗಲೂ ಅನಾದಿ ಕಾಲದಿಂದ ಇರತಕ್ಕಂಥದ್ದು. ಬ್ರಹ್ಮಕ್ಕೆ ಆದಿ ಅನ್ನುವಂಥದ್ದಿಲ್ಲ. ಅನಾದಿ ಅಂತಂದರೆ ಯಾವುದಕ್ಕೆ ಉತ್ಪತ್ತಿ ಇಲ್ಲವೋ ಅದಕ್ಕೆ ಅನಾದಿ ಅಂತ ಕರೀತಾರೆ. ಅದಕ್ಕೆ ಆದ್ಯಂ ಅಂತಂದ್ರೆ ಏನು, ಪುರಾತನವಾಗಿರ್ತಕ್ಕಂಥದ್ದು. ಚಿತ್ ಅಂದ್ರೇನು, ಜ್ಞಾನಸ್ವರೂಪವಾಗಿರುವಂಥದ್ದು, ಅರುಸ್ವರೂಪವಾಗಿರ್ತಕ್ಕಂಥದ್ದು, ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಚಿತ್ ಅಂತ ಹೇಳಿಸಿಕೊಳ್ತದೆ. ಅದ್ವಯ ಆನಂದಂ, ಅದು ಅದ್ವಯವಾಗಿ ಆನಂದ ರೂಪವಾಗಿರ್ತಕ್ಕಂಥದ್ದು, ಅದು ಒಂದೇ ಅದ. ಅದ್ವಯ ಅಂದರೆ ಏನದು, ಒಂದೇ ಆಗಿರ್ತಕ್ಕಂಥ ಅಖಂಡವಾಗಿರ್ತಕ್ಕಂಥ ಆನಂದ ಸ್ವರೂಪವಾಗಿರುವಂಥದ್ದು. ಅರೂಪಂ ಯಾವುದು ರೂಪರಹಿತವಾಗಿದೆಯೋ. ಈ ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ವಸ್ತು ರೂಪದಿಂದ ಕೂಡ್ಕೊಂಡಾವು. ದೇಹಕ್ಕೆ ಒಂದು ರೂಪ ಅದ. ಪಶು ಪಕ್ಷಿ ಪ್ರಾಣಿಗಳಿಗೆ ರೂಪಗಳದಾವು. ಬೆಟ್ಟ ಮರ ಇವೆಲ್ಲ ರೂಪದಿಂದ ಕೂಡ್ಕೊಂಡಾವು. ಆದರೆ ಆತ್ಮವಸ್ತು ಅದು ನಿರವಯವಾಗಿರುವುದರಿಂದ ಅದು ರೂಪರಹಿತವಾಗಿದೆ ಅಂತ. ಮತ್ತು ಅಕ್ರಿಯಂ, ಅದರಲ್ಲಿ ಯಾವ ಕ್ರಿಯೆಗಳು ಇಲ್ಲ, ಕ್ರಿಯಾಶೂನ್ಯವಾಗಿರುವಂಥದ್ದು. ಆ ಬ್ರಹ್ಮತತ್ವ ಅನ್ನುವಂಥದ್ದು ಅದರಲ್ಲಿ ಏನಾದರೂ ಕ್ರಿಯೆಗಳದಾವೇನೋ ಅಂತಂದರೆ ಇಲ್ಲ. ಈಗ ಅವಯವಗಳಿದ್ದರೆ ಹೋಗೋದು ಬರೋದಾಗಲಿ, ಕಾಲದಾವಂದ್ರೆ ಹೋಗೋದು ಬರೋದು ಮಾಡ್ತದೆ ಶರೀರ, ಕೈಯಿಂದ ಕೊಡೋದು ತಗೊಳ್ಳೋದು ಮಾಡ್ತದೆ. ಇವು ಕ್ರಿಯೆಯಿಂದ ಕೂಡ್ಕೊಂಡಾವು. ಮನಸ್ಸು ಬುದ್ಧಿ ಚಿತ್ತು ಅಹಂಕಾರಿಯೂ ಕೂಡ ಕ್ರಿಯೆಯಿಂದ ಕೂಡ್ಕೊಂಡಾವು. ಮನಸ್ಸು ಸಂಕಲ್ಪ ಮಾಡ್ತದೆ, ಬುದ್ಧಿ ಅರಿತದ, ಮರವಿಂದ ಕೂಡ್ಕೊಂಡದ. ಅಹಂಕಾರ ನಾನು ನಾನು ಅಂತ ಅಭಿಮಾನ ಮಾಡ್ತದೆ. ಹಿಂಗೆ ದೇಹ ಮೊದಲುಗೊಂಡು ಅಹಂಕಾರದವರೆಗೆ ಇರ್ತಕ್ಕಂಥ ಇವು ಅನಾತ್ಮ ವಸ್ತುಗಳು ಏನದಾವು ಅಂತಂದರೆ ಇವು ಕ್ರಿಯೆಯಿಂದ ಕೂಡ್ಕೊಂಡಾವು. ಆದರೆ ಆತ್ಮವಸ್ತು ಅದು ಕ್ರಿಯಾರಹಿತವಾಗಿರ್ತಕ್ಕಂಥದ್ದು. ಯತ್ ಸತ್ಯಭೂತಂ ನಿಜರೂಪಮಾದ್ಯಂ ಚಿದದ್ವಯಾನಂದಮರೂಪಮಕ್ರಿಯಂ ತದೇತ್ಯಮಿಥ್ಯಾ ವಪುರುತ್ಸೃಜೇತ. ಅಂಥ ನಿಜಸ್ವರೂಪವನ್ನು ನಾವು ಹೊಂದಬೇಕಾಗ್ಯದ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಅವರು. ಶೈಲೂಷವದ್ವೇಷಮುಪಾತ್ತಮಾತ್ಮನಃ ತದೇತ್ಯಮಿಥ್ಯಾ ವಪುಷಸೃಜೇತ. ಅಂದರೆ ಇಲ್ಲಿ ಯಾವ ಒಬ್ಬ ನಟನಾಗಿರ್ತಕ್ಕಂಥವನು ಏನು ಮಾಡ್ತಾನೆ ಅಂತಂದರೆ ಶೈಲೂಷವತ್, ತಾನು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ವೇಷವನ್ನು ಅವ ತೆಗೆದು ಹಾಕಿಬಿಡ್ತಾನೆ. ಒಂದು ಯಾವುದೋ ಪಾತ್ರ ಮಾಡ್ಯಾನಂತ ತಿಳ್ಕೊಡ್ರಿ. ಇವಾಗ ಮಹಾರಾಜ ಆಗಲಿ ಅಥವಾ ಯಾವುದೋ ಒಂದು ಪಾತ್ರ ಹಾಕಿದಾನ. ತಾನು ಹಾಕಿಕೊಂಡಿರ್ತಕ್ಕಂಥ ವೇಷವನ್ನು ಹೆಂಗೆ
ಆ ನಾಟಕ ಮುಗಿದ ಬಳಿಕ ಹೆಂಗೆ ಅದನ್ನು ತೆಗೆದು ಹಾಕಿಬಿಡ್ತಾನೋ ಆವಾಗ ಅವನು ಸಾಮಾನ್ಯ ಪುರುಷನಾಗ್ತಾನೆ. ಮೊದಲು ರಾಜೇ ಆಗಿದ್ದ, ರಾಜನ ವೇಷಗಳನ್ನು ಹಾಕ್ಕೊಂಡಿದ್ದ. ಆ ರಾಜ ಪೋಷಾಕಗಳನ್ನು ಹಾಕ್ಕೊಂಡಾಗ ರಾಜ ಅಂಥೇಳಿ ಪಾತ್ರ ಮಾಡಿ ರಾಜನ ಪಾತ್ರವನ್ನು ಭಾಳ ಚೆನ್ನಾಗಿ ಅಭಿನಯಿಸಿದ. ಯಾವಾಗ ನಾಟಕ ಮುಗೀತು ಅಂತಂದರೆ ಅವನ ಎಲ್ಲ ಬಟ್ಟೆಗಳನ್ನು ತೆಗೆದು ಹಾಕಿಬಿಡ್ತಾನೆ. ರಾಜನ ವೇಷವನ್ನು ತೆಗೆದು ಹಾಕಿ ಅವನು ಹೇಗೆ ಮಾಮೂಲಿ ಮೊದಲು ಹೆಂಗೆ ಇದ್ದನೋ ಹಾಗೆ ಹೆಂಗೆ ಉಳಿತಾ ಇದ್ದಾನೋ ಹಾಗೆ ಈ ಶರೀರ ಅನ್ನುವಂಥದ್ದು. ಇದು ಒಂದು ರಾಜನ ಪೋಷಾಕ ಇದ್ದಂಗೆ, ಇದು ವೇಷ ಇದ್ದಂಗೆ. ನಾವು ಪಾತ್ರಧಾರಿಗಳಾಗಿ ಇಲ್ಲಿ ವೇಷ ಹಾಕ್ಕೊಂಡೇವಿ. ಈಗ ನಮ್ಮ ಮನುಷ್ಯ ಶರೀರ ಅನ್ನುವಂಥದ್ದು ಇದು ಒಂದು ನಾವು ವೇಷ ಹಾಕ್ಕೊಂಡೇವಂತ ತಿಳ್ಕೊಡ್ರಿ. ಇದನ್ನು ನಾವು ಬಿಡಬೇಕು. ಈ ಶರೀರ ಅನ್ನುವಂಥದ್ದನ್ನು ಇದು ಯಾಕಂದ್ರೆ ಇದು ಮಿಥ್ಯಾರೂಪವಾಗಿರ್ತಕ್ಕಂಥದ್ದು. ಅಲ್ಲಿ ಹೆಂಗೆ ಪಾತ್ರಗಳು ಮಿಥ್ಯಾರೂಪವದಾವೋ ಅಲ್ಲಿ ಮಾಡಿರ್ತಕ್ಕಂಥ ಪಾತ್ರಗಳು ಸತ್ಯದಾವೇನು. ನಾಟಕದಲ್ಲಿ ರಾಜ ಆಗ್ಯಾನ, ಮತ್ತು ಅವರು ಯಾವಾಗಲೂ ಮುಂದೆ ರಾಜೇನಾಗಿ ಇರ್ತಾನೆ, ನಾಟಕ ಮುಗಿದ ಮೇಲೆ ರಾಜೇನಾಗಿರ್ತಾನೇನು ಅಂತಂದ್ರೆ ಇಲ್ಲ, ಆ ನಾಟಕದಲ್ಲಿ ಮಾತ್ರ ರಾಜ ಆಗಿರ್ತಾನೆ. ಹಾಗೆ ಇಲ್ಲಿ ನಾವು ಕೂಡ ಇಲ್ಲಿ ನಮ್ಮ ಸ್ವರೂಪ ಎಂಥದ್ದು ಅಂದರೆ ಅದು ತ್ರಿಕಾಲದಲ್ಲಿಯೂ ಅಬಾಧಿತವಾಗಿರ್ತಕ್ಕಂಥದ್ದು, ಸತ್ಸ್ವರೂಪವಾಗಿರುವಂತಹದ್ದು, ಅದು ಪುರಾತನವಾಗಿರುವಂತಹದ್ದು, ಅದು ಕೇವಲ ಜ್ಞಾನಸ್ವರೂಪವಾಗಿರ್ತಕ್ಕಂಥದ್ದು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಶ್ರುತಿನೇ ನಮಗೆ ಬೋಧ ಮಾಡ್ತದೆ. ನಾವು ಸತ್ಯವು ಜ್ಞಾನವು ಅನಂತವಾಗಿರ್ತಕ್ಕಂಥದ್ದು ಬ್ರಹ್ಮ, ಆ ಬ್ರಹ್ಮವೇ ನಾಮದೇವಿ ಅಂತೇಳಿ ಶ್ರುತಿಗಳು ಹೇಳ್ತಾ ಇದ್ದಾವೆ. ಹಾಗೆ ನಾವು ಅಖಂಡ ಆನಂದ ಸ್ವರೂಪರೇ ಇದೀವಿ. ನಮ್ಮಲ್ಲಿ ಯಾವುದೇ ರೂಪಕ್ರಿಯಾದಿಗಳಿಲ್ಲ, ರೂಪರಹಿತರ ದೇವಿ. ಅದಕ್ಕೆ ತದದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸೂಕ್ಷ್ಮಂ ಯದ್ಭೂತ ಯೋನಿಂ ಪರಿಪಸಿದ್ಧೀರ ಅಂತೇಳಿ ಶ್ರುತಿ ಅನ್ನುವಂಥದ್ದು ಹೇಳ್ತದೆ. ಅಂದರೆ ಅದು ಕಣ್ಣಿಗೆ ಗೋಚರವಲ್ಲದ್ದು, ಕೈಯಿಂದ ಹಿಡಿಲಿಕ್ಕೆ ಬರಂಗಿಲ್ಲ. ಅಂದರೆ ಜ್ಞಾನೇಂದ್ರಿಯ ಮತ್ತು ಕರಿವೇಂದ್ರಿಯಕ್ಕೆ ಯಾವುದು ಅವೇದ್ಯವಾಗಿರ್ತಕ್ಕಂಥದ್ದು, ಅದು ತಿಳಿಲಿಕ್ಕೆ ಬರುವಂಥದ್ದಲ್ಲವೋ, ಮತ್ತು ಗೋತ್ರರಹಿತವಾಗಿರುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಬ್ರಹ್ಮ ವಸ್ತುವೇ ನಾವು ಅದೇವಿ ಅಂತ ಶ್ರುತಿಗಳು ನಮಗೆ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಸ್ವರೂಪ ಅದು ರೂಪರಹಿತದ ಅಷ್ಟೇ, ಕ್ರಿಯಾರಹಿತದ, ಕ್ರಿಯಾಶೂನ್ಯವಾಗಿರ್ತಕ್ಕಂಥ ಯಾವ ನಿಜಸ್ವರೂಪವನ್ನು ನಾವು ಹೊಂದಬೇಕು, ಅದನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಹೆಂಗೆ ಜ್ಞಾನದಿಂದ, ಗುರುಗಳ ಉಪದೇಶಾನುಸಾರವಾಗಿ ಮತ್ತು ಶಾಸ್ತ್ರಗಳ ಚಿಂತನದಿಂದ ಮತ್ತು ಸ್ವಾನುಭವದಿಂದ. ಯಾಕಂದರೆ ನಾವು ಸ್ವಾನುಭವದಿಂದ ನೋಡಿಕೊಂಡಾಗ ಈ ದೇಹ ಅನ್ನುವಂಥದ್ದು ಇದು ಒಂದು ಜೀವನು, ಅಂದರೆ ಆತ್ಮನು ವಾಸ ಮಾಡಲಿಕ್ಕೆ ಇದೊಂದು ಮನೆ ಇದ್ದಂಗಂತ. ಗೃಹದಲ್ಲಿ ಹೆಂಗೆ ಗೃಹ ಯಜಮಾನ ಇರ್ತಾ ಇದ್ದಾನೋ ಹಾಗೆ ಈ ದೇಹದಲ್ಲಿ ಇರ್ತಕ್ಕಂಥ ಜೀವ ಏನದಾನಲ್ಲ ಅವನು ಬ್ರಹ್ಮವೇ ಆಗಿದ್ದಾನೆ ಅಂತ. ಅಂಥ ಯಾವ ಜೀವನ ನಿಜಸ್ವರೂಪವನ್ನು ನಾವು ಅರ್ಥಕೊಂಡು, ಅಂದರೆ ಜೀವ ಅಂದರೆ ಬ್ರಹ್ಮ, ಜೀವ ಬ್ರಹ್ಮಸ್ವರೂಪನೇ ಅದಾನೆ ಅನ್ನುವಂಥ ಜ್ಞಾನವನ್ನು ಮಾಡಿಕೊಂಡು, ಹೆಂಗೆ ಒಬ್ಬ ನಟನಾಗಿರ್ತಕ್ಕಂಥವನು ವೇಷವನ್ನು ಹಾಕಿಕೊಂಡು ನಾಟಕ ಮಾಡಿದ ನಂತರದಲ್ಲಿ ಆ ವೇಷವನ್ನು ಹೆಂಗೆ ತೆಗೆದು ಹಾಕಿಬಿಡ್ತಾ ಇದ್ದಾನೆಯೋ ಹಾಗೆ ಇಲ್ಲಿ ಈ ಸಾಧಕನಾಗಿರ್ತಕ್ಕಂಥವನು ಕೂಡ ಆ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಈ ಶರೀರಾದಿಗಳು ಮಿಥ್ಯಾ ಅದಾವು. ಈ ಸ್ಥೂಲ ಶರೀರ ಆಗಲಿ, ಕಾರಣ ಶರೀರ ಆಗಲಿ, ಸೂಕ್ಷ್ಮ ಶರೀರ ಆಗಲಿ, ಇವು ಮೂರು ಏನದಾವು, ಮೂರು ಶರೀರಗಳು ಇವು ಮಿಥ್ಯಾರೂಪದವು. ಇವುಗಳನ್ನು ಬಿಟ್ಬಿಡಬೇಕು ಅಂತ, ಇವುಗಳಲ್ಲಿ ತಾದಾತ್ಮ್ಯ ಹೊಂದಬಾರದು, ಇವೇ ನಾನು ಅಂತ ತಿಳ್ಕೊಳ್ಬಾರ್ದು. ಈ ಸ್ಥೂಲ ಶರೀರ ನಾನಲ್ಲ, ಇದು ನಂದು ಅಲ್ಲ ಅಂತ ತಿಳ್ಕೊಂಡ್ರೆ ಆಯ್ಕೆ ಹೋಯಿತು. ಹಾಗೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ ಅದಕ್ಕೆ ಮೂರು ಶರೀರ, ಮೂರು ಜೀವರುಗಳು, ಮೂರು ಗುಣಗಳು, ಮೂರು ವೃತ್ತಿಗಳು, ಇವು ಯಾವ ಆತ್ಮನಿಗೆ ಸಂಬಂಧ ಅದಾವೇನು ಅಂತಂದ್ರೆ ಇಲ್ಲವೇ ಇಲ್ಲ. ಇವೆಲ್ಲವನ್ನು ಎದುರಿಟ್ಟು ಅರಿತಕ್ಕಂಥ ತಾನು ಮಾತ್ರ ಸತ್ಯನಾಗಿದ್ದಾನೆ, ತಾನೇ ಸ್ವಯಂ ಪ್ರಕಾಶನಾಗಿದ್ದಾನೆ, ತಾನೇ ಪರಬ್ರಹ್ಮ ಸ್ವರೂಪನಾಗಿದ್ದಾನೆ ಅಂಥೇಳಿ ಹಿಂಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ಆವಾಗ ಈ ಶರೀರದ ಮೇಲಿರ್ತಕ್ಕಂಥ ಮೋಹಾದಿಗಳು ಕೆಟ್ಟು ಹೋಗ್ತಾ ಇದ್ದಾವೆ. ಆವಾಗ ತಾನೇ ಸಹಜವಾಗಿ ಉಳಿದು ಬಿಡ್ತಾ ಇದ್ದಾನೆ, ಪರಬ್ರಹ್ಮ ಸ್ವರೂಪದಿಂದ ತಾನೇ ಉಳಿತಾ ಇದ್ದಾನೆ. ಅದಕ್ಕೆ ಇಂಥ ಒಂದು ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ನಾವು ಮುಕ್ತರಾಗ್ತಾ ಇದ್ದೀವಿ ಅಂಥೇಳಿ ಹೀಗೆ ನಮಗೆ ಮಹಾತ್ಮರು ಬಹಳ ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ.
ಅದಕ್ಕೆ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ಅರಸಂ ನಿತ್ಯ ವಗಂಧವಚೇತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತನ್ ಮೃತ್ಯು ಮುಖಾತ್ ಪ್ರಮುಚ್ಯತೆ ಅಂತ ಶ್ರುತಿ ಹೇಳ್ತದೆ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ. ನೋಡಿಲಿ, ಪರಬ್ರಹ್ಮ ಸ್ವರೂಪ ಅದು ಅಶಬ್ದ, ಶಬ್ದರಹಿತವಾಗಿರ್ತಕ್ಕಂಥದ್ದು, ಸ್ಪರ್ಶರಹಿತವಾಗಿರ್ತಕ್ಕಂಥದ್ದು, ರೂಪರಹಿತವಾಗಿರ್ತಕ್ಕಂಥದ್ದು. ಅವ್ಯಯ ಅಂದರೆ ಅದಕ್ಕೆ ನಿರವಯವವಾಗಿರ್ತಕ್ಕಂಥದ್ದು ಅಥವಾ ಕ್ಷೀಣವಾಗದೇ ಇರತಕ್ಕಂಥದ್ದು, ನಾಶರಹಿತವಾಗಿರುವಂಥದ್ದು. ಅರಸಂ ರಸರಹಿತವಾಗಿರ್ತಕ್ಕಂಥದ್ದು, ಗಂಧರಹಿತವಾಗಿರುವಂಥದ್ದು. ಅನಾದಿ ಅನಂತವಾಗಿರುವಂಥ ಮಹತಃ ಪರಂ ಮಹತತ್ವಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಮತ್ತು ನಿತ್ಯವಾಗಿರುವಂಥದ್ದು. ನಿಚಾಯತನ್ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಇಂಥ ಒಂದು ತತ್ವವನ್ನು ಯಾರು ಗುರುಶಾಸ್ತ್ರಗಳಿಂದ ವಿಚಾರ ಮಾಡಿ ಜ್ಞಾನವನ್ನು ಮಾಡಿಕೊಳ್ತಾ ಇದ್ದಾರೋ ಅವರು ಮೃತ್ಯುಮುಖದಿಂದ ಪಾರಾಗ್ತಾರೆ ಅನ್ನುವಂಥ ಮಾತನ್ನು ಆ ಉಪನಿಷತ್ತು ನಮಗೆ ಸುಂದರವಾಗಿ ಬೋಧ ಮಾಡುವಂಥದ್ದಾಗ್ಯದ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.